ಅಂಕಲ್ ಇದಾರಲ್ಲ, ಮಗ ಅನಂತರಾಜ್ದು ಮದ್ವೆ. ಅರ್ಥ ಆಯ್ತಾ? ಒಂದು ತಿಳ್ಕೊಳ್ಳಿ, ಗಂಡ ಹೆಂಡತಿ ಅಂದ್ರೆ ನಂಬಿಕೆ ಇರಬೇಕು. ನಂಬಿಕೆ ಗಟ್ಟಿಯಾಗಿದ್ರೇನೆ ಸಂಬಂಧ ಚೆನ್ನಾಗಿರೋದು. ಸಂಬಂಧ ಚೆನ್ನಾಗಿದ್ರೆ ಸಂಸಾರ ಸುಖವಾಗಿರತ್ತೆ. ಇಲ್ಲಾಂದ್ರೆ ಮುಗ್ದೋಯ್ತು. ಅದ್ ಸರಿ, ಹೋಗಿ ಹೋಗಿ ನಿಮಗ್ ಸಂಬಂಧದ ಪಾಠ ನಾನ್ ಮಾಡ್ತಿದ್ದೇನಲ್ಲ, ನನಗ್ ಬುದ್ಧಿ ಇಲ್ಲ. ನಾನೇನೋ ಕೇಳಿದೆ, ಇವಳೇನೋ ಅರ್ಥ ಮಾಡ್ಕೊಂತಿದ್ದಾಳೆ. ಸರಿ ಆಯ್ತು ಯಜಮಾನ್ರೆ, ನಾನು ಹೇಳ್ತೀನಿ ಬಿಡಿ, ನಾನು ಹೇಳ್ತೀನಿ ಯಜಮಾನ್ರೆ. ಸರಿ ಶಾಂತಿ, ಶಾಂತಿ. ಹಾ ಶಂಕ್ರು, ಯಜಮಾನ್ರು ಈಗಷ್ಟೇ ಫೋನ್ ಮಾಡಿದ್ರು, ಬರೋದಕ್ಕೆ ಸ್ವಲ್ಪ ತಡ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅಮ್ಮೂರ್ಗೆ ಊಟ ಮಾಡು ಅಂತ ಹೇಳ್ಬಿಡು ಅಂತಂದ್ರು. ಊಟ ಬಿಡಿಸ್ಬಿಡ್ಲ ನಾನು? ಊಟ ಗಿಟ ಎಲ್ಲ ಏನು ಬೇಡ. ಯಾಕೆ ಶಾಂತಿ, ಏನಾಯ್ತು? ಯಾಕೆ ಆ ಮದ್ವೆ ನಿಲ್ಸೋದಕ್ಕೆ ಇನ್ನೂ ನಿನಗೆ ಯಾವ್ದೇ ದಾರಿ ಹೊಳಿಲಿಲ್ವಾ? ದಾರಿ ಸಿಕ್ತು. ಸಿಕ್ತಾ? ಏನ್ ದಾರಿ ಅದು? ಈಗ ಮದ್ವೆ ದಿನ ನನ್ನ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್? ಕೂತ್ಕೋ ಕೂತ್ಕೋ. ಅಲ್ಲ, ಯಾರು ಕಿಡ್ನಾಪ್ ಮಾಡ್ತಾರೆ, ಯಾಕೆ ಕಿಡ್ನಾಪ್ ಮಾಡ್ತಾರೆ, ಈ ವಿಷಯ ನಿನಗೇನ್ ಗೊತ್ತಾಯ್ತು? ಚಿನ್ನು, ನಾನು ಹೇಳಿದ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊ. ಯಾರು ನನ್ನ ಕಿಡ್ನಾಪ್ ಮಾಡಲ್ಲ, ನನಗ್ ನಾನೇ ಕಿಡ್ನಾಪ್ ಮಾಡಿಸ್ಕೋತೀನಿ. ಶಾಂತಿ, ನೀನ್ ಏನ್ ಹೇಳ್ತಿದ್ಯಾ ಶಾಂತಿ? ನೋಡು, ನಿನ್ನಷ್ಟು ತಿಳುವಳಿಕೆ ನನಗಿಲ್ಲ. ಸ್ವಲ್ಪ ಅದೇನ್ ಹೇಳ್ತಿದ್ಯೋ ಒಂದ್ ಸ್ವಲ್ಪ ಅರ್ಥ ಆಗೋಗ್ ಹೇಳು. ಮದ್ವೆ ಟೈಮಲ್ಲಿ ನಾವ್ ಸೆಟ್ ಮಾಡಿರೋ ಕಿಡ್ನಾಪರ್ಸ್ ಇಂದ ನಾನೇ ಕಿಡ್ನಾಪ್ ಆಗ್ತೀನಿ. ಮುಹೂರ್ತದ ಟೈಮ್ ಮುಗಿದ್ಮೇಲೆ ನಾನೇ ಕಿಡ್ನಾಪರ್ಸ್ ಕೈಯಿಂದ ತಪ್ಪಿಸ್ಕೊಂಡ್ ಬಂದ್ಬಿಡ್ತೀನಿ. ಆಗ ನನ್ ಮದ್ವೆ ಸುಲಭವಾಗಿ ನಿಂತೋಗುತ್ತೆ. ಅಲ್ಲ ಶಾಂತಿ, ಇವಾಗ ಯಾರ್ ಕಿಡ್ನಾಪ್ ಮಾಡಿದ್ರು ಅಂತ ಯಜಮಾನ್ರು ಏನಾದ್ರು ಕಂಡು ಹಿಡಿದು ಅದನ್ನ ಮಾಡಿದ್ ನಾವೇ ಅಂತ ಗೊತ್ತಾಗ್ಬಿಟ್ರೆ ಅವಾಗ ಏನ್ ಮಾಡ್ತೀಯ? ನೋಡಿ ಶಾಂತಿ, ಸುಮ್ನೆ ಪ್ಲಾನ್ ಮಾಡ್ಬಿಡೋದಲ್ಲ. ನಾವು ಪ್ಲಾನ್ ಮಾಡಿದ್ರು ಯಾರಿಗೂ ಸಿಕ್ಕಾಕೋಬಾರ್ದು, ಆ ತರ ಪ್ಲಾನ್ ಮಾಡ್ಬೇಕು. ಈಗ ನೀನ್ ಮಾಡಿರೋ ಪ್ಲಾನ್ ಪ್ರಕಾರ ನಾವೇನಾದ್ರೂ ಮಾಡಿದ್ರೆ ಯಜಮಾನ್ರ ಕೈಲಿ ಗ್ಯಾರಂಟಿ ಸಿಕ್ಕಾಕೋತೀವಿ. ಒಂದ್ಸಲ ಸಿಕ್ಕಾಕೊಂಡ್ರೆ ಅಷ್ಟೇ, ಅಲ್ಲಿಗೆ ನಮ್ಮ ಕತೆ ಮುಗೀತು ಅಂತ ತಿಳ್ಕೊಂಡ್ಬಿಡ್ಬೇಕು ಅಷ್ಟೇ. ಚಿನ್ನು, ನಾನ್ ಹೇಳಿದ್ ಸ್ವಲ್ಪ ಪೂರ್ತಿ ಕೇಳಿಸ್ಕೊ. ಕಿಡ್ನಾಪ್ ಪ್ಲಾನ್ ಮಾಡೋದು ನಾವು, ಆದ್ರೆ ಎಲ್ರೂ ಯಾರು ಮಾಡಿದ್ದಾರೆ ಅಂತ ಅನ್ಕೋತಾರೆ ಗೊತ್ತಾ? ಯಾರು? ಮಂತ್ರ. ಮಂತ್ರನಾ? ಅಲ್ಲ, ಏನ್ ಹೇಳ್ತಿದ್ಯಾ ಶಾಂತಿ ನೀನು?